ಹಾಕಿದ್ದಾರೆ. ಕೃಷಿ ಇಲಾಖೆ ಇರ್ಬೋದು ಮತ್ತೆ ಕಾರ್ಮಿಕ ಇಲಾಖೆ ಬೇರೆ ಬೇರೆ ಇಲಾಖೆಯ ಸ್ಟಾಲ್ಸ್ ಅನ್ನ ಹಾಕಿದ್ದಾರೆ. ಈ ಸ್ಟಾಲ್ಸ್ ಅನ್ನ ಸುಮ್ಮನೆ ನೋಡೋದಕ್ಕೆ ಹಾಕಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಈಗ ಉದಾಹರಣೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೊಡಬೇಕು, ಆ ದಾಖಲೆಗಳನ್ನ ಕೊಟ್ಟು ಎಲ್ಲ ವಿವಿಧ ಇಲಾಖೆಯ ವಿವಿಧ ಕಾರ್ಯಕ್ರಮ ಇರ್ಬೋದು, ಯೋಜನೆ ಇರ್ಬೋದು, ಅದರಲ್ಲಿ ನಾವೆಲ್ಲರೂ ಮುಂದಡಿ ಹಾಕಬೇಕು ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಆಯಾ ಅಧಿಕಾರಿ ಅಥವಾ ಸಿಬ್ಬಂದಿಯ ಮೊಬೈಲ್ ನಂಬರ್ನ ತಗೊಂಡು ತಮಗೆ ಏನಾದರೂ ತುಮಕೂರು ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮವನ್ನು ಮುದಿಯಹಳ್ಳಿ ಎಂಬ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡ ಉದ್ದೇಶ ಏನಂದ್ರೆ, ಹಳ್ಳಿ ರಿಮೋಟ್ ಕಂಟ್ರೋಲ್ ಇರ್ತಕ್ಕಂತಹ ಹಳ್ಳಿಗಳಿಗೆ ಎಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಬಂದು ಎಲ್ಲಾ ಇಲಾಖೆಯ ಮಾಹಿತಿಗಳನ್ನು ಈ ದಿನ ಹಂಚಿಕೊಳ್ಳುವಂತದ್ದು ನಿಟ್ಟಿನಲ್ಲಿ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಎಲ್ಲಾ ಇಲಾಖೆಯ ಮಾಹಿತಿಗಳನ್ನು ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಂತೇಳಿ ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಯಾರಾದರೂ ಪೆನ್ಷನ್ಸ್ ತೆಗೆದುಕೊಳ್ಳದ ಇರ್ತಕ್ಕಂತಹವರು ಯಾರಾದರೂ ಇದ್ರೆ, ಅಂಗವಿಕಲ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ಇನ್ನು ಯಾರ್ಯಾರು ಪೆನ್ಷನ್ ಇದೆ ದಯಮಾಡಿ ಅವರು ಅರ್ಜಿ ಸಲ್ಲಿಸಿ. ಈ ದಿನ ನಾವು ಅದನ್ನ ಮಂಜೂರಾತಿಯನ್ನು ಮಾಡ್ತೀವಿ. ಅದೇ ರೀತಿ ತಿದ್ದುಪಡಿ, ಪಾಣಿ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ, ಪಾಣಿಯಲ್ಲಿ ಭೌತಿಕಾದಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಯಾರಾದರೂ ನಿಮ್ಮ ವಾರಸುದಾರರು ಡೆತ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಪಾಣಿ ಇನ್ನು ನೀವು ಸಹ ಎಲ್ಲಾ ವಾರಸುದಾರರ ವಂಶಾಂಶವನ್ನು ಸಲ್ಲಿಸಿದ್ರೆ ನಾವು ಇಲ್ಲಿ ಭೌತಿಕಾದಿಯ ಅರ್ಜಿಯನ್ನು ಸಹ ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ಪಾಣಿಯಲ್ಲಿ ತಿದ್ದುಪಡಿ ಆಗುವಂತದ್ದು ಯಾರಾದ್ರೂ ಇದ್ರೆ ಅಂದ್ರೆ 3 and 9 ಮಿಸ್ಮ್ಯಾಚ್ ಏನಾದ್ರೂ ಇದ್ರೆ, ಒಟ್ಟು ವಿಸ್ತರಣಕ್ಕೂ ಮತ್ತು ಓನರ್ಶಿಪ್ ಇರ್ತಕ್ಕಂತಹ ವಾರಸುದಾರ ಇರ್ತಕ್ಕಂತಹ ವಿಸ್ತರಣೆಗೂ ಏನಾದ್ರೂ ವ್ಯತ್ಯಾಸ ಇದ್ರೆ ಅಂತಹ ಅರ್ಜಿಗಳನ್ನು ಸಹ ನೀವು ಸಲ್ಲಿಸಿದ್ರೆ ಇಲ್ಲಿ ನಾವು ಪರಿಹಾರವನ್ನು ಈ ದಿನ ನಾವು ಕೊಡ್ತೀವಿ. ಅದೇ ರೀತಿ ಬೇರೆ ಬೇರೆ ಎಲ್ಲಾ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಎಲ್ಲಾ ಇಲಾಖೆಯೂ ಸಹ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅದೇ ರೀತಿ ಮೀನುಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರ್ಡಿಪಿಆರ್ ಎಲ್ಲಾ ಇಲಾಖೆಗಳು ಸಹ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಟೆಂಡರ್ ಸಹ ಇಟ್ಟಿರ್ತಕ್ಕಂಥದ್ದು. ಎಲ್ಲರೂ ಸಹ ಎಲ್ಲಾ ಇಲಾಖೆಯ ಮಾಹಿತಿಯನ್ನು ಹಂಚಿಕೊಳ್ಬೇಕು ಮತ್ತು ಆ ಇಲಾಖೆಗೆ ನಿಮ್ಮಲ್ಲಿ ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಳು, ಅರ್ಜಿಗಳು ಏನಾದರೂ ಬಾಕಿ ಇದ್ರೆ ಇದನ್ನ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ನಿಮ್ಮೆಲ್ಲ ಇಒ ಅವರಿಗೆ ಎಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಕೊಡಕ್ಕೆ ಬಯಸ್ತೇನೆ. ಆಗುವಂಥ ಕೆಲಸಗಳೇನಾದರೂ ಕುಂದುಕೊರತೆ ಸಭೆಗಳಲ್ಲಿ ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಇವತ್ತು ಮೂರು PDO ಸಸ್ಪೆನ್ಷನ್ ಮಾಡಿ ಬರ್ತಾ ಇದ್ದೀವಿ. ಆಯ್ತಾ? ಯಾವ ನಿರ್ದಾಕ್ಷಿಣ್ಯವಾಗಿ ಯಾರು ಕೆಲಸ ಮಾಡೋದಿಲ್ವೋ 200% ಕ್ರಮ ತಗೊಂಡು, ಸಣ್ಣ ಪುಟ್ಟ ಈ ಖಾತೆಗಳಿಗೆ, ಸಣ್ಣ ಪುಟ್ಟ ಚರಂಡಿ ಕ್ಲೀನಿಂಗಿಗೆ, ಪೈಪ್ ಡ್ಯಾಮೇಜ್ ಆಗಿರೋದಕ್ಕೆ, ತೊಟ್ಟಿ ಕ್ಲೀನ್ ಮಾಡೋದಕ್ಕೆ, ಎಲೆಕ್ಟ್ರಿಸಿಟಿ ಬಲ್ಬ್ ಆಗೋದಕ್ಕೆ CEO ಕಚೇರಿ ತನಕ ನಾಗರಿಕರು ಬರಬೇಕು. ಗ್ರಾಮ ಪಂಚಾಯತಿಗಳು ಹೇಳ್ತಾ ಇದ್ದೀವಿ. ಅದೇ ಥರ ಎಲ್ಲ ಇಲಾಖೆಗಳಲ್ಲೂ, ನಾನು ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅಧಿಕಾರಿಗಳು ಬರೀ ತಾಲೂಕು ಹಂತದಲ್ಲಿ ಕೂತ್ಕೊಂಡು ಅಥವಾ ಹೋಬಳಿ ಮಟ್ಟದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ತಳಮಟ್ಟದಲ್ಲಿ, ಕೃಷಿ ಇಲಾಖೆ ಅಂದರೆ ಸರ್ವೆ ನಂಬರ್ ವೈಸು ಜಮೀನಲ್ಲಿ ಕೆಲಸ ಮಾಡಬೇಕು. ಯಾವ್ಯಾವ ಜಮೀನಿನಲ್ಲಿ ಬೆಳೆ ಹಾಕ್ತಾ ಇದ್ದಾರೆ, ಯಾವ್ಯಾವ ರೈತರನ್ನ ಸಂಪರ್ಕಿಸಬೇಕು, ತಳಮಟ್ಟದಲ್ಲಿ ಕೆಲಸ ಆಗಬೇಕು. ನಾವು ಮೇಲ್ಮಟ್ಟದಲ್ಲಿ ನಾವೆಲ್ಲ ಕೆಲಸ ಆಗ್ತಾ ಇದೆ ಅಂತೇಳಿ ಅಂಕಿಅಂಶಗಳನ್ನು ನೋಡಿಕೊಂಡು ಇರುವಂಥದ್ದು ಇಲ್ಲ. ನಾನು ಮಾಡ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ಮಾಡ್ತಾ ಇರೋದು ಸಾಕಾಗ್ತಾ ಇದೆ ಸಫಿಷಿಯೆಂಟು ಅಂತಲೂ ಹೇಳ್ತಾ ಇಲ್ಲ, ನಾನೇನು ಕಮೆಂಟ್ ಮಾಡ್ತಾ ಇಲ್ಲ. ಆದರೆ ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ತಾವೆಲ್ಲರೂ ಕೂಡ ಆಡಳಿತಕ್ಕೆ ಶಿಸ್ತನ್ನು ಮತ್ತು ವೇಗವನ್ನು ಕೊಡಲಿಲ್ಲ ಅಂತಂದ್ರೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿ ಆಗಲಿ, ಅದು ಡಿ ಗ್ರೂಪಿಂದ ಹಿಡಿದು ಸಿ ಗ್ರೂಪಿಂದ ಹಿಡಿದು ಬಿ ಗ್ರೂಪಿಂದ ಹಿಡಿದು ಎ ಗ್ರೂಪ್ ತನಕ ಎಲ್ಲ ಅಧಿಕಾರಿಗಳು ಕೂಡ ಅದಕ್ಕೆ ಜವಾಬ್ದಾರರಾಗಬೇಕಾಗ್ತದೆ. ವಿಷಯಗಳನ್ನು ಜಿಲ್ಲಾ ಮಟ್ಟದಲ್ಲಿ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಇನ್ನು ಬೇಜವಾಬ್ದಾರಿತನ ಇದ್ರೆ ತಮ್ಮನ್ನು ಯಾರೂ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಇಲ್ಲಿ ಕುತ್ಕೊಂಡ್ರೆ ನಮಗೆ ಗೊತ್ತಾಗ್ತಾ ಇದೆ ಎಂಥ ಸಣ್ಣ ಸಣ್ಣ ವಿಷಯಗಳು
ಮೇಲ್ಮಟ್ಟದ ತನಕ ಒಂದು ಸಣ್ಣ ಈ ಖಾತೆ ಮಾಡಲಿಕ್ಕೆ ಮೇಲ್ಮಟ್ಟದ ತನಕ ನಮ್ಮ ತನಕ ಬರಬೇಕು. ಆ ರೀತಿಯ ವ್ಯವಸ್ಥೆ ಇದೆ. 15ನೇ ಹಣಕಾಸಿನ ಯೋಜನೆಯಲ್ಲಿ 30% ಸ್ವಚ್ಛತೆಗಾಗಿ ಮೀಸಲಿಟ್ಟಿದ್ದೀವಿ. ಪ್ರತಿ ಪಂಚಾಯತ್ಗೆ 25 ಲಕ್ಷ 30 ಲಕ್ಷ ಅನುದಾನ ಬಂದಿದೆ. 8 ರಿಂದ 10 ಲಕ್ಷ ಬರೀ ಸ್ವಚ್ಛತೆಗೆ ಒಂದು ವರ್ಷಕ್ಕೆ ಒಂದು ಪಂಚಾಯತಿಗೆ ಕೊಡ್ತೇವೆ. ಚರಂಡಿಗಳು ಸ್ವಚ್ಛ ಆಗಬೇಕು, ಪೈಪ್ ಲೈನ್ಗಳು ಎಲ್ಲಂದ್ರಲ್ಲೇ ಡ್ಯಾಮೇಜ್ ಆಗುವಂಥದ್ದು ಆಗುವಂಥ ಜಲಜೀವನ್ ಮಿಷನ್ ಕಾಮಗಾರಿ ಅತ್ಯಂತ ಗರಿಷ್ಠ ಗುಣಮಟ್ಟದ್ದಾಗಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಎಲ್ಲ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. 20% ಲಾಸ್ಟ್ ಪೇಮೆಂಟು ನಿಮ್ಮ ಗ್ರಾಮ ಪಂಚಾಯತಿಯ ನಾಗರಿಕರು ನೀವೆಲ್ಲ ಸೇರಿ ಸಮಗ್ರವಾಗಿ ಸಮರ್ಪಕವಾಗಿ ಕೆಲಸ ಆಗಿದೆ ಅಂದರೆ ಮಾತ್ರ ಆ ಕನ್ಸರ್ನ್ಡ್ ಕಾಂಟ್ರಾಕ್ಟರ್ಗೆ ನಾವು ಪಾವತಿ ಮಾಡುವಂಥ ಒಂದು ಆದೇಶವನ್ನು ಕೂಡ ಮಾಡಿದ್ದೀವಿ. ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಸರ್, ಜಿಲ್ಲಾಡಳಿತ ತುಮಕೂರು, ಜಿಲ್ಲಾ ಪಂಚಾಯತ್ ತುಮಕೂರು, ತಾಲೂಕು ಆಡಳಿತ ತುಮಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ತುಮಕೂರು ತಾಲೂಕು ಕೋರಾ ಹೋಬಳಿ ಕೋರಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ನೆರವೇರಿಸಬೇಕು ಅಂತ ಕೇಳಬಹುದು. ಎಲ್ಲ ಜನರು ನನ್ನ ಮಕ್ಕಳು ಅಂತ ಭಾವಿಸಿ ಕೆಲಸ ಮಾಡಬೇಕು. ಆಮೇಲೆ ಮತ್ತೆ ವಾಪಸ್ ನಿಮ್ಗೆ ಬೇರೆ ಕಡೆ ಕಳಿಸುವಾಗ ಎಲ್ಲ ಬಿಟ್ಟು ಹೋಗ್ಬೇಕು, ಅದೇ ಸರ್ಕಾರಿ ಕೆಲಸ ಅಂತ ಹೇಳುವುದು. ಸೊ ಆ ತರ ಎಲ್ಲ ಅಧಿಕಾರಿಗಳು ಈ ಒಂದು ತುಮಕೂರು ಜಿಲ್ಲೆಯಲ್ಲಿ, ಇಷ್ಟು ಒಂದು ದೊಡ್ಡ ಜಿಲ್ಲೆಯಲ್ಲಿ, ಇಷ್ಟೊಂದು ಒಳ್ಳೆಯ ಜನರು ಇರುವ ಜಿಲ್ಲೆಯಲ್ಲಿ ನಿಮ್ಗೆ ಸ್ಥಳೀಯವಾಗಿ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಿದೆ. ಅದನ್ನು ತಾವು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ನಾವೆಲ್ಲರೂ ಚೆನ್ನಾಗಿ ಓದಿ ಎಕ್ಸಾಮ್ ಬರೆದು ಈ ಒಂದು ಕೆಲಸಕ್ಕೆ ಬಂದಿದ್ದೀರಾ. ನಾವು ಒಂದು ಮಟ್ಟದ ಮೇಲೆ ನಮ್ಗೆ ಏನು ಮಾತಾಡಕ್ಕೆ ಆಗೋದಿಲ್ಲ. ಸೊ ತಾವೆಲ್ಲರೂ ನಿಮ್ದು ಜವಾಬ್ದಾರಿಗಳು ಏನಿದೆ ಅದನ್ನು ತಿಳಿದುಕೊಂಡು ಕೆಲಸ ಮಾಡಬೇಕು. ಇವತ್ತು ನಾವು ಏನೇನು ಸಮಸ್ಯೆಗಳು ನಾವು ಸ್ವೀಕಾರ ಮಾಡಿದ್ದೀವಿ ಅದನ್ನು ಇನ್ನು ಒಂದು 15 ಡೇಸ್ ಒಳಗಡೆನೋ 1 ತಿಂಗಳ ಒಳಗಡೆನೋ ನಿಮ್ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದ್ರೆ ಹೆಂಗೆ ಸೂಕ್ಷ್ಮವಾಗಿ ತಾವೆಲ್ಲ ಕೆಲಸ ಮಾಡ್ತೀರಾ ಆ ತರ ತಾವು ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬ ಪ್ರಜೆನೂ ಹಂಗಿದ್ರೆ ನಮ್ಮ ದೇಶ ಎಲ್ಲಿಯೂ ಇರುತ್ತೆ. ಸೊ ಅದರಿಂದಾಗಿ ಮೋಸ್ಟ್ಲಿ ಎಲ್ಲ ಆಫೀಸರ್ಸ್ಗೆ ನಂದು ರಿಕ್ವೆಸ್ಟ್ ಇದೆ. ಮತ್ತೆ ಇಷ್ಟು ಸಮಯ ಎಲ್ಲ ತಾಳ್ಮೆಯಿಂದ ಇದ್ದು ನಮ್ಗೆಲ್ಲ ಸಹಕಾರ ಕೊಟ್ಟ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಮಧು ಮತ್ತೆ ಉಪಾಧ್ಯಕ್ಷರಾದ ಶ್ರೀಮತಿ ಅರ್ಚನಾ ಮತ್ತೆ ಎಲ್ಲ ಸದಸ್ಯರುಗಳು ಮತ್ತೆ ಇಲ್ಲಿರುವ ಎಲ್ಲ ಸಾರ್ವಜನಿಕರು ವಂದಿಸಿ ನಾವು ಶಕ್ತಿ ಮೀರಿ ಕೆಲಸ ಮಾಡಕ್ಕೆ ಸಿದ್ಧರಿದ್ದೀವಿ ಅನ್ನೋ ಮಾತನ್ನು ಹೇಳಿ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.